ಏನೋ ಪವನ್ ನೆಜ್ಜೂರು ಸಸ್ಪೆಂಡ್ ವಿಚಾರಕ್ಕೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಅಂದ್ರೆ ಪವನ್ ನೆಜ್ಜೂರು ಅವರನ್ನ ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ದುಂಬಾಲು ಬಿದ್ದು ಬಿಟ್ಟಿದ್ದಾರೆ. ಪವನ್ ನೆಜ್ಜೂರು ಸಸ್ಪೆಂಡ್ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಜೋರಾಗಿದೆ. ಎಸ್ಪಿ ಇಂದ ಕರ್ತವ್ಯ ಲೋಪ ಅಂತ ಕಾಂಗ್ರೆಸ್ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಈಗ ರಾಜಕಾರಣಿಗಳು ಮಾಡಿದ ತಪ್ಪಿಗೆ ಪೊಲೀಸರಿಗೆ ಶಿಕ್ಷೆ ಎನ್ನುತ್ತಿದೆ ಬಿಜೆಪಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಎಸ್ಪಿ ಪವನ್ ಆತ್ಮಹತ್ಯೆಗೆ ಯತ್ನಿಸಿರೋದು ನನಗೆ ನೋವಾಗ್ತಾ ಇದೆ. ಸರ್ಕಾರ ಆತ್ಮಹತ್ಯೆ ಭಾಗ್ಯವನ್ನ ಕೊಟ್ಟಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪವನ್ ನೆಜ್ಜೂರು ಆತ್ಮಹತ್ಯೆಗೆ ಯತ್ನಿಸಿಲ್ಲ, ಡಿಪ್ರೆಷನ್ ನಲ್ಲಿದ್ದಾರಷ್ಟೇ. ಈಗ ಸರಿ ಹೋಗಿದ್ದಾರೆ, ಬೆಂಗಳೂರು ಕಡೆಗೆ ಬರ್ತಾರೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಪವನ್ ನೆಜ್ಜೂರು ಸಸ್ಪೆಂಡ್ ವಿಚಾರಕ್ಕೆ ರಾಜಕೀಯ ಜಟಾಪಟಿ ನಡೀತಾ ಇರೋದು ನೋಡಿ. ಎಸ್ಪಿ ಇಂದ ಕರ್ತವ್ಯ ಲೋಪ ಆಗಿದೆ, ಹಂಗಾಗಿ ನಾವು ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿ ಸರ್ಕಾರ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ರಾಜಕಾರಣಿಗಳು ಮಾಡಿದ ತಪ್ಪಿಗೆ ಪೊಲೀಸರಿಗೆ ಶಿಕ್ಷೆ ಅಂತ ಹೇಳಿ ಬಿಜೆಪಿ ಇಲ್ಲಿ ವಾದವನ್ನ ಮುಂದಿಟ್ಟಿದೆ. ಇದೇನು ಮೊದಲನೇ ಸಾರಿ ಆಗ್ತಾ ಇಲ್ವಲ್ಲ. ಈ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಸಿಕ್ಕಾಪಟ್ಟೆ ಕಾಲು ತುಳಿತಾ ಇತ್ತು. 11 ಜನ ಬಲಿಯಾದ್ರು ರೀ, 11 ಜನ ಸತ್ರು. ಆ ಸಂದರ್ಭದಲ್ಲಿ ಯಾರು ತಲೆದಂಡ ಆಯಿತು? ಯಾವುದಾದ್ರೂ ರಾಜಕಾರಣಿ ರಾಜೀನಾಮೆ ಕೊಟ್ರ? ಈ ಸರ್ಕಾರದಲ್ಲಿ ಯಾರು ಕೊಟ್ಟಿಲ್ಲ ರಾಜೀನಾಮೆನ. ತಲೆದಂಡ ಆಗಿದ್ದು ಪೊಲೀಸ್ನವರದ್ದು. ಇದು 2ನೇ ಬಾರಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಲೊಕೇಶನ್ ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ದು ಈಸ್ ಆಲ್ ರೈಟ್, ದರ್ ಇಸ್ ನಥಿಂಗ್ ಇದು ಅಂತ. ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ಅದ್ರ ಬಿಯಾಂಡ್ ದಟ್ ನೀವು ಹೇಳಬೇಕಷ್ಟೆ. ಈಗ ವಿಚಾರ ಮಾಡ್ತೀನಿ ಅವ್ರಿಗೆ ಆ ಥರದ್ದೇನಾದರೂ ಇದ್ದರೆ ನಿಮ್ಗೆ ಹೇಳ್ತೀನಿ. ಇಲ್ಲಪ್ಪ ಅವ್ರಿಗೇನು ಮಾತಾಡಿದೆ, ನನಗೆ ಇಷ್ಟೇ ಗೊತ್ತು, ಈಸ್ ಆಲ್ ರೈಟ್. ಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಅವ್ರಿಗೆ ಪೋಸ್ಟಿಂಗ್ ಆಗಿ ಅವ್ರು ಚಾರ್ಜ್ ತಗೊಂಡಿದ್ದು 2 ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು 2 ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು. ಆ ಮನುಷ್ಯನಿಗೆ ಅದೆಲ್ಲ ಗೊತ್ತಾಗಬೇಕಾದ್ರೆ ಮಿನಿಮಮ್ ಒಂದು 15 ದಿನ 1 ತಿಂಗಳು ಬೇಕು. ಆ ಇಡೀ ಜಿಲ್ಲೆ ಗೊತ್ತಾಗಬೇಕದು. ಇಡೀ ಜಿಲ್ಲೆ ವಾತಾವರಣ ಏನೇನು ಯಾರ್ಯಾರು ಕ್ರೈಮ್ ಯಾರು ಮಾಡ್ತಾರೆ, ಮತ್ತೆ ಅಧಿಕಾರಿಗಳು ಬ್ರೀಫಿಂಗ್ ಮಾಡಬೇಕು. ಎಲ್ಲೆಲ್ಲಿ ಏನೇನಾಗುತ್ತೆ ಏನೇನು, ಇದೆಲ್ಲ ಏನೂ ಇಲ್ಲ ಪಾಪ. ಬಂದು 2 ಗಂಟೆಯಲ್ಲಿ ಇವ್ರು ಕಾಂಗ್ರೆಸ್ ಅವರು ಗುಂಡಾರಿಸಿದ್ದು, ಕಾಂಗ್ರೆಸ್ ಅವರು ಕೊಂದಿದ್ದು, ಜನಾರ್ದನ್ ರೆಡ್ಡಿನ ಮುಗಿಸ್ಬೇಕು ಅಂತ ತಂತ್ರ ಮಾಡಿದ್ರು. ಅದಕ್ಕೆ ಬಲಿಪಶು ಆಗಿ ಇವತ್ತು ಅಲ್ಲಿ SP ನ ಸಸ್ಪೆಂಡ್ ಮಾಡಿದ್ದಾರೆ. ಮಾನಸಿಕ ಒತ್ತಡದಲ್ಲಿ